ಕಾಯಿಲಿ ಇವಾಗ ಆನಿಯನ್ ಹಾಕಿದ್ವಿ. ಸೊ ಇವಾಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಕುಕಿಂಗ್ ಬ್ಲಾಗ್ ಮಾಡೋಣ ಅನ್ಕೊಂಡಿದ್ದೀವಿ. ಯಾರು ಕುಕಿಂಗ್ ಮಾಡ್ತಾ ಇರೋದು ಅಂದರೆ ವಿನಯ್ ಮಾಡ್ತಾ ಇರೋದು. ರೆಸಿಪಿ ಬಂದು ಮಟನ್ ಚಾಪ್ಸ್ ಮಾಡ್ತಾ ಇರೋದು. ಏನಕ್ಕೆ ಈ ಒಂದು ಮಟನ್ ಚಾಪ್ಸ್ನ ನಾನು ಶೇರ್ ಮಾಡ್ಕೋಬೇಕಂತಿದ್ದೀನಿ ಅಂದರೆ ವಿನಯ್ ತುಂಬ ಸಖತ್ತಾಗಿ ಮಾಡುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವತ್ತು ಮಾಡೋಣ ಮಟನ್ ಚಾಪ್ಸ್ನ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. ಈ ಒಂದು ರೆಸಿಪಿನ ವಿನಯ್ ಮಾಡ್ತಾ ಇರೋದು. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳಿ. ಸಾಂಬಾರ್ ಸೊಪ್ಪು, ಪುದೀನ, ಲವಂಗ, ಚಕ್ಕೆ, ಏಲಕ್ಕಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಇದರಲ್ಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ತುರಿದಿರೋದು, ಮಟನ್ ಅರ್ಧ ಕೆಜಿ. ನೆಕ್ಸ್ಟ್ ಏನೇನ್ ಮಾಡ್ತಾರೆ ನೋಡೋಣ ಬನ್ನಿ. ಫಸ್ಟ್ ಇವಾಗ ಶುಂಠಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಿ ಈ ಕಡೆ ತೆಗಿಕಾಯಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ಇದು ಮಸಾಲೆನ ಫ್ರೈ ಮಾಡ್ಕೊತಾ ಇದ್ದಾರೆ. ಕೊತ್ತಂಬರಿ ಅದೇನೇನಿರುತ್ತೆ ಅದನ್ನ. ಸೊ ಅದನ್ನ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಆಯಿಲ್ ಹಾಕೋಬೇಕು. ನೆಕ್ಸ್ಟ್ ಎಣ್ಣೆ ಆದ್ಮೇಲೆ ಈರುಳ್ಳಿ ಕಾಯಿಲಿ ಇವಾಗ ಈರುಳ್ಳಿ ಹಾಕೋಬೇಕು. ಆಮೇಲೆ ಸ್ವಲ್ಪ ಇದಾದ್ಮೇಲೆ ಮೆಣಸಿನಕಾಯಿ ನೆಕ್ಸ್ಟ್ ಹಾಕೋಣ. ಫ್ರೈ ಮಾಡೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಹಸಿಮೆಣಸಿನಕಾಯಿ, ನೆಕ್ಸ್ಟ್ ಟೊಮೊಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಅದು ಹಸಿ ಹಸಿ ವಾಸನೆ ಆಗಿರುತ್ತೆ. ಸೊ ಇವಾಗ ಫ್ರೈ ಆಗ್ತಾ ಇದೆ. ನೆಕ್ಸ್ಟ್ ಏನು ಹಾಕ್ಬೇಕು? ನೆಕ್ಸ್ಟು ಸಾಂಬಾರ್ ಸೊಪ್ಪು ಮತ್ತು ಪುದೀನ ಹಾಕೋಬೇಕು. ನೆಕ್ಸ್ಟ್ ಸಾಂಬಾರ್ ಸೊಪ್ಪು ಮತ್ತು ಪುದೀನ ಹಾಕೋಬೇಕು. ಇವಾಗ ಪುದೀನ ಹಾಕ್ತಾ ಇದ್ದೀನಿ, ಆಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು 5 ನಿಮಿಷ. ಇವಾಗ ಫ್ರೈ ಆಗಿದೆ. ಸೊ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ತೆಂಗಿನಕಾಯಿನ ರುಬ್ಕೋತೀನಿ. ನೀರು ಹಾಕಲ್ಲ, ಹಂಗೇನೆ ರುಬ್ಬಬೇಕು. ಇದ್ರ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕೊಂಡು ರುಬ್ಕೋಬೇಕು. ಏಲಕ್ಕಿ ಮತ್ತು ಚಕ್ಕೆ ಮತ್ತು ಲವಂಗ ಹಾಕ್ಲಂಶ ನೀಟಾಗಿ ಇವಾಗ ರುಬ್ಕೋಬೇಕು. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದೀವಿ. ಆ ಪಾತ್ರೆಗೆ ಎಣ್ಣೆ ಹಾಕಿದೀವಿ. ಇವಾಗ ಮಟನ್ ಹಾಕೊಳ್ಳೋಣ ಬನ್ನಿ. ಇವಾಗ ಮಟನ್ ಹಾಕೊಂಡಾಯ್ತು. ತಿರುಗಬೇಕಿದಲ್ಲಿ ಕೈ ಈರುಳ್ಳಿ ಹಾಕಿ ಹಂಗೆ ಹಾಕ್ತೀವಿ. ಎಣ್ಣೆ ಫ್ರೈ ಮಾಡ್ಬೇಕಿತ್ತ. ಮಟನ್ ಇವಾಗ ಆನಿಯನ್ ಹಾಕಿದ್ವಿ. ಮತ್ತೆ ಪುದೀನ ತಗೊಂಡು ಈರುಳ್ಳಿ ಜೊತೆ ಪುದೀನ ಹಾಕಿ ಸ್ವಲ್ಪ ಅರಿಶಿನ ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ರುಚಿ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹರಳುಪ್ಪು ಹಾಕೊಬೇಕು. ಗೊತ್ತಿರುತ್ತೆ ನಿಮಗೆ. ಎಷ್ಟು ಹಾಕೋಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು. ನಮ್ಮ ಅಳತೆಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು.
ಎಸ್, ಇವಾಗ ಆಗ್ಲೇ ಕಾಯಿ ರುಬ್ಕೊಂಡಿದ್ವಲ್ಲ, ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ವಿತೌಟ್ ವಾಟರ್. ಸೊ ಇವಾಗ ಇದು ಫ್ರೈ ಮಾಡ್ಕೊಂಡಿದ್ವಲ್ಲ ಹಾರಿದೆ. ಸೊ ಇವಾಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ವಾಟರ್ ಹಾಕೋಬೇಕವಿ. ಎಸ್, ಇದಕ್ಕೆ ಇವಾಗ ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಕ್ಲಾ? ನೀರು ಹಾಕಿ ಇದು ಹಾಕಿ. ಎಸ್, ಇವಾಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಹಾ, ಎಸ್, ಇವಾಗ ಅದು ಪೇಸ್ಟ್ ಆಗಿದೆ. ಎಸ್, ನೋಡಿ ಇವಾಗ ಫೈನ್ ಪೇಸ್ಟ್ ಆಗಿದೆ. ಎಸ್, ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡೋಣ ಬನ್ನಿ. ಎಸ್, ಇವಾಗ ಮಟನ್ ಚೆನ್ನಾಗಿ ಕುತ ಅಂತ ಇದೆ. ಸೊ ಇದು ಸುಂಡಿಸ್ಕೋಬೇಕು ನೀರು ಹೋಗೋವರೆಗೂ. ಎಸ್, ಇವಾಗ ಈ ಮಟನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿತಾ ಇದೀವಿ. ಎಸ್, ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀವಿ. ಎಸ್, ಇವಾಗ ಫ್ರೈ ಮಾಡ್ತಾ ಇದ್ರೆ ಇದಾದ್ಮೇಲೆ ಸ್ವಲ್ಪ ಮೆಣಸು ಪೌಡರ್, ಪೆಪ್ಪರ್ ಪೌಡರ್ ಹಾಕ್ತಾ ಇದೀವಿ. ಸ್ವಲ್ಪ ಸಾಕು. ಸಾಕಾ? ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ಮೇಲೆ ಮೆಣಸಿನ ಪುಡಿ ಕೂಡ ಹಾಕೋಬೇಕು. ಮೆಣಸಿನ ಪುಡಿ ಅಂದ್ರೆ ಧನಿಯಾ ಪುಡಿ ಒಂದು ಸ್ಪೂನ್. ಮೆಣಸಿನ ಪುಡಿ ಅಂದ್ರೆ ಧನಿಯಾ ಪುಡಿ. ಎಸ್, ಇವಾಗ ಧನಿಯದ ಪೌಡರ್ ಹಾಕೋತಾ ಇದ್ದಾರೆ. ಎಷ್ಟು ಹಾಕೋಬೇಕು ಬಿ? ಎಸ್, ಹಾಫ್ ಸ್ಪೂನ್ ಹಾಕೊಂಡ್ರೆ ಸಾಕು. ನೆಕ್ಸ್ಟ್ ಅದು ಚೆನ್ನಾಗಿ ಫ್ರೈ ಆಗ್ಬೇಕಾ? ಮಸಾಲೆ ಫ್ರೈ ಆದ್ಮೇಲೆ ರುಬ್ಬಿರೋ ಮಸಾಲೆ. ಎಸ್, ಈ ಮಸಾಲೆನ ಹಾಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಎಸ್, ನಾವೇನ್ ರುಬ್ಕೊಂಡಿದ್ವಿ ಅದ್ರದ್ದು ಮಸಾಲೆನ ಇವಾಗ ಹಾಕೋತಾ ಇದ್ದಾರೆ. ಎಸ್, ಇವಾಗ ಹಾಕೊಂಡಾಯ್ತು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಸ್, ಇವಾಗ ನೀರ್ ಹಾಕೋತಾ ಇದೀವಿ. ಅಂದ್ರೆ ನಿಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ, ಅಥವಾ ಸ್ವಲ್ಪ ತೆಳ್ಳಗ್ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು. ಎಸ್, ನೋಡಿ ನಾವು ಈ ಕನ್ಸಿಸ್ಟೆನ್ಸಿ ಇರ್ಲಿ ಅಂತ ಸ್ವಲ್ಪ ಗಟ್ಟಿಯಾಗಿದೆ. ಸ್ವಲ್ಪ ಇನ್ನೊಂಚೂರು ನೀರು ಹಾಕೊಳ್ಳಿ. ನೋಡ್ತಾ ಇದ್ರಲ್ವಾ, ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದೀವಿ. ನಾವೀಗ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಿಗೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ಈಗ ವಿಷಲ್ ಹಾಕ್ತೀವಿ ಅಲ್ವಾ, ಸೊ ಕೂಗ್ದಾಗ ಇನ್ನ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಆದ್ರಿಂದ ನೀರ್ನ ಮೊದಲೇ ಜಾಸ್ತಿ ಹಾಕೊಂಡ್ರೆ ಅವಾಗ ಸರಿ ಹೋಗುತ್ತೆ ಅಲ್ವಾ? ಅಷ್ಟೇನಾ? ಈ ಒಂದು ಕುಕಿಂಗ್ ಬ್ಲಾಗ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನಮ್ಮ ಹಸ್ಬೆಂಡ್ಗೆ ಅಷ್ಟೊಂದು ಇನ್ನ ಒಂಥರ ಶೈನೆಸ್ ಮಾಡ್ಕೊತಾರೆ ಅಲ್ವಾ? ಯಾಕೆ ಶೈನೆಸ್? ಎಸ್, ಈ ಒಂದು ಮಟನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ವಿನಯ್ ಕೈಲೇ ಮಾಡಿಸ್ತಾ ಇದ್ದೀನಿ. ಸೊ ನಾನು ಚಿಕನ್ ಬಿರಿಯಾನಿ, ಕಬಾಬ್, ಗ್ರೇವಿ ಆ ಥರ ಜಾಸ್ತಿ ಮಾಡ್ತೀನಿ. ಬಟ್ ಸಾಂಬಾರ್ ಅಂತೂ ನನಗೆ ಮಾಡಕ್ ಬರಲ್ಲ. ಸಾಂಬಾರೆಲ್ಲ ಮಾಡೋದು ಈ ವಿನಯ್ ತುಂಬಾ ಸಖತ್ತಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇವಾಗ ಇದನ್ನ ಕುಕ್ಕರ್ ಮುಚ್ಚಿ ಹೌದಾ? ಸರಿ, ಸ್ವಲ್ಪ ಮರಳದ್ಮೇಲೆ ಇನ್ನ ಮರಳಿತ್ತಿಲ್ಲ, ಮರಳದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ಬೇಕು. ಎಸ್, ಇವಾಗ ಕುತ ಅಂತ ಇದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎಷ್ಟು ಕೂಗಿಸ್ಬೇಕು? ಕೇಳಿಸ್ತಾ ಇಲ್ವೋ? 4 to 5 ವಿಷಲ್ಸ್ ಕೂಗಿಸ್ಬೇಕು. ಜೋರಾಗಿ ಹೇಳ್ಬೇಕು, ಕೇಳಿಸ್ಬೇಕು. ಎಸ್, 4 to 5 ವಿಷಲ್ ಕೂಗಿಸ್ಬೇಕು. ಎಸ್, ಇದು ಕೂಗ್ಲಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸುಮಾರು ಒಂದು 6 to 8 ವಿಷಲ್ಸ್ಗೆ ಕೂಗಿಸಿದೀವಿ. ನೋಡೋಣ ಬನ್ನಿ ಹೇಗಾಗಿದೆ. ಓ, ಎಲ್ಲಿ ಅದು?
ಚುಚ್ತಾ ಇದೆ. ಏಸ್ ನೋಡಿ ಹೇಗಾಗಿದೆ ಅಂತ. ಅದು ಮಟನ್ದು ಜಿಡ್ಡೇನಿದೆ ಅದೆಲ್ಲ ಬಿಟ್ಟಿದೆ. ಸೊ ಇದು ಆಗಿದೆ ಅನಿಸುತ್ತೆ. ಟೇಸ್ಟ್ ನೋಡೋಣ ಬನ್ನಿ. ಇವಾಗ ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ. ಓ ಕೊತ್ತಂಬರಿ ಹಾಕ್ಬಿಡ್ವಿ, ಅಲ್ಲೇ ಇದೆ, ಈ ಹಾಕ್ಬಿಡು. ಎಸ್, ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬೇಕು. ಸೊ ವಿನಯ್ ಮರ್ತ್ಕೊಬಿಟ್ರು. ಹಾಗೆ ನಾವು ಇದು ಚಾಕುನ ಹೆಜ್ಜಿತೀವಿ, ಸೊ ಅದು ಹೆಜ್ಬೇಕು. ಎಸ್, ಇದು ಹೆಜ್ಬಿಡೋಣ. ಎಸ್, ಈ ಥರ ಚಾಕುನ ಹೆಜ್ಬೇಕು. ಎಸ್, ಬಂತಾ? ಎಸ್, ಇದಕ್ಕೆ ವೈಟ್ ರೈಸ್ನ ಇಟ್ಕೊಂಡಿದ್ದೀವಿ. ಎಸ್, ಅದು ಕೂಡ ಕೂಗ್ತು. ಎಸ್, ಇವಾಗ ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡೋಣ ಬನ್ನಿ. ಎಸ್, ನೋಡಿ. ಸೊ ನನಗೋಸ್ಕರ ಮಾಡ್ಕೊಟ್ಟಿದ್ಯಾ. ಎಸ್, ಇವಾಗ ಟೇಸ್ಟ್ ನೋಡೋಣ. ನೋಡಿ ನೀನು ನೋಡು. ನೋಡಿ, ನಿಮಗೆ ಮಾಡಿರೋದಲ್ವಾ. ಸಕ್ಕದಾಗಿ ಬಂದಿದೆ. ಥ್ಯಾಂಕ್ ಯು. ಇವನು ಅಂದ್ರೆ ನನಗೆ ಪ್ರಾಣನೇ. ಮನೇಲಿ ಟ್ರೈ ಮಾಡಿ. ಸೊ ಸಕ್ಕದಾಗಿ ಬಂದಿದ್ರೆ ಕಮೆಂಟ್ ಮಾಡಿ. ಟ್ರೈ ಮಾಡಿ, ಒಟ್ಟು ಚೆನ್ನಾಗಿ ಬರುತ್ತೆ. ಗೈಸ್, ಫೈನಲಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಸ್, ನೀವು ಕೂಡ ಮಟನ್ ಚಾಪ್ಸ್ನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಿ. ಆ್ಯಂಡ್ ಈ ಮಟನ್ ಏನೇ ಆಗಿರ್ಬೋದು, ಸಾಂಬಾರಾಗಲಿ ಚಾಪ್ಸ್ ಆಗಲಿ ವಿನಯನೇ ಮಾಡೋದು, ನನಗಂತೂ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ನ ರಿವೀಲ್ ಮಾಡ್ತೇನೆ. ಸೊ ಎಲ್ಲರೂ ನೋಡ್ತಾ ಇರಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.